ಮನೆ ಒಂದರಲ್ಲಿ ಒಂದು ಕೊಬ್ಬಿದ ಬೆಂಗಾಳದ ಮರಿ ಬಾಳುತ್ತಿತ್ತು. ಹೆಸರೇ ಮೀಟ್ಬಾಲ್. ಅವನ ಜೀವನ ಸಂಪೂರ್ಣ ರಾಜ ಮಾದರಿ ಇತ್ತು. ಹಾಸಿಗೆ ಮೇಲೆ ಬಿಸಿಲಿನ ಬೆಳಕು, ಯಾವಾಗ್ಲೂ ಬರ್ತಿದ್ದ ಆಹಾರದ ಪಾತ್ರೆ, ಪಕ್ಕದಲ್ಲಿ ಗೂಗ್ಲಿಯಂತೆ ಓಡಾಡುವ ಆಟಿಕೆಗಳು ಮತ್ತು ಅವನಿಗೆ ಆರತಿ ತೊಡುವಂತೆ ಇರುವ ಮನೆಮಂದಿ. ಆದ್ರೆ ಒಂದು ದಿನ ಅವನ ರಾಜ್ಯದಲ್ಲಿ ಒಂದು ವಿಚಿತ್ರದ ವಸ್ತು ಬಂದು ಕೂತಿತು. ಒಂದು ಹೊಸ ಗಾಜಿನ ಬಾಗಿಲು. ಇದು ಬಂತು ಎಂತಾದ್ರೂ ಸರಿಯೇ, ಆದರೆ ಇದಕ್ಕೆ ಒಂದು ಸಮಸ್ಯೆ ಇತ್ತು. ಅದು ಇಷ್ಟೊಂದು ಹೊಳೆಯುತ್ತಿದ್ದ ಅದು ಹಾಗೆ ನೋಡಿದ್ರೆ ಕಾಣುತ್ತೆ, ಮತ್ತೆ ನೋಡುವ ಹೊತ್ತಿಗೆ ಕಾಣೋಲ್ಲ. ಇದನ್ನ ನೋಡಿದ ಮೀಟ್ಬಾಲ್ಗೂ ಆತಂಕ ಶುರುವಾಯಿತು. ಏನು ಈ ಮಾಯಾ ಗೋಡೆ ಅಂತ ಇತ್ತು. ಅತ್ತು ಹಾರಿ ನೋಡ್ತಾನೆ. ಕೈ ಹಾಯಿಸಿ ತಟ್ಟಿ ನೋಡುವನು. ಒಂದು ಥಟ್. ಇದು ಗೋಡೆನಾ, ಬಾಗಿಲುನಾ, ಭ್ರಮೆಯ? ಹಾಗೆ ಕುಳಿತಿದ್ದಾಗ ಮನೆನಾಯಿ ಬಂದು ಸುಲಭವಾಗಿ ಗಾಜಿನ ಬಾಗಿಲು ತೆಗೆದು ಹಿಂದ ಹೋಗ್ತದೆ. ಅದನ್ನ ನೋಡಿ ಮೀಟ್ಬಾಲ್ನ ಕಣ್ಣು ಬೆಳ್ಳೆಯಾಗಿ ಬಿಟ್ಟಿತು. ಓ, ನಾಯಿ ಹೋದ್ರೆ ನಾನೂ ಹೋಗೋದು ಸತ್ಯ ಅನ್ನಿಸಿ ಮಿತಿಮೀರಿ ಆತ್ಮವಿಶ್ವಾಸಕ್ಕೆ ಒಳಗಾಗಿದ. ಆಗಲೇ ತಲೆ ಕುಗ್ಗಿಸಿ ಬಾಲ ಗಡಿಯಾರದ ಲಗ್ಗೆಯಂತೆ ತೂಗಿಸುತ್ತಾ ಪ್ರಾಣಯೋಧನಂತೆ ಓಡಿದ. ಗಾಜು ಕಾಣಿಸದೆ ಇದ್ದ ಕಾರಣ ಅವನು ನೇರವಾಗಿ ಮುಖದೊಂದಿಗೆ ಅದರ ಮೇಲೆ ಡಿಕ್ಕಿ ಹೊಡೆದ. ಬೋಂಗ್ ಅಂತೊಂದು ಭಾರಿ ಶಬ್ದ. ಅವನ ಮುಖ ಸರಿ ಹೋಗಿದ್ದು, ಕಣ್ಣುಗಳು ಆಘಾತದಿಂದ ಬೀಳ್ತಿರೋ ಹಂತಕ್ಕೆ ಬಂದಿದವು. ಒಂದಷ್ಟು ಕ್ಷಣ ಎಲ್ಲವೂ ನಿಶ್ಶಬ್ದ. ನಂತರ ಡಿಗ್ನಿಟಿ ಕಾಪಾಡಿಕೊಳ್ಳೋಕೆ ಮೀಟ್ಬಾಲ್ ತಕ್ಷಣ ತನ್ನ ಪಂಜನ್ನು ತುಳಿಯಲು ಶುರು ಮಾಡಿದ. ನಾನೇನೂ ತಲೆ ಹೊಡೆದಿಲ್ಲ, ಇನ್ನು ತೋರಾಟ ಮಾಡ್ತಾ ಇದ್ದೆ ಅನ್ನೋ ಹಾಗೆ ನಾಟಕ. ಆದರೆ ಮನೆಯ ಜನರಿಗೆ ನಗು ತಡೆಯಲೇ ಆಗಲಿಲ್ಲ. ಅವರು ಗಾಜಿಗೆ ಸ್ಟಿಕ್ಕರ್ ಹಾಕಿದರು, ಇಲ್ಲಿದೆ ಗೋಡೆಯ ಅಂತ ಎಚ್ಚರಿಕೆಯ ಸೂಚನೆ. ಆದ್ರೂ ಮೀಟ್ಬಾಲ್ಗಾಗಿ ಇಷ್ಟರಲ್ಲಿ ಎಲ್ಲವೂ ಮುಗಿಯಲಿಲ್ಲ. ಅವನು ದಿನವೂ ಆ ಗಾಜಿನ ಬಾಗಿಲಿನ ಮುಂದೆ ಕುಳಿತು ಅದನ್ನು ಗದರಿಸುತ್ತಿದ್ದ. ಅವನ ಕಣ್ಣುಗಳಲ್ಲಿ ಗೊತ್ತಾಗೋದು, ಈ ಗೋಡೆಯ ವಿರುದ್ಧ ನನ್ನ ಶತ್ರುತ್ವ ಜೀವಮಾನವಿಡೀ ಇರುತ್ತೆ. ರಾತ್ರಿ ಅವನು ಹತ್ತಿರದ ಗಡಿಹೆಣ್ಣು ಬೆನ್ನಿನಿಂದ ಪ್ಲಾನ್ ಹಾಕ್ತಾ ಇರುತ್ತ. ಆಪರೇಷನ್ ಡೋರ್ ಡೌನ್, ನಾಳೆ ಬೆಳಗ್ಗೆ ಪ್ರಾರಂಭ ಅಂತ.